ಹೆಲೋ ವೀವರ್ಸ್, IRFC ಸ್ಟಾಕು ಲಾಸ್ಟ್ ಒಂದಷ್ಟಲ್ಲಿ 500+ ರಿಟರ್ನ್ಸ್ ಕೊಟ್ಟಿದೆ. RVNL ಸ್ಟಾಕು 400+ ರಿಟರ್ನ್ಸ್ ಕೊಟ್ಟಿದೆ. ಜೊತೆಗೆ SJVN ಸ್ಟಾಕು 200+ ರಿಟರ್ನ್ಸ್ ಕೊಟ್ಟಿದೆ. ಲಾಸ್ಟ್ ಒಂದಷ್ಟಲ್ಲಿ ಇಷ್ಟೊಂದು ರಿಟರ್ನ್ಸ್ ನೋಡಿ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಅನ್ಸ್ತಿರ್ಬೋದು, ಬಟ್ ರಿಯಾಲಿಟಿ ಬೇರೆನಿದೆ. ಈ 3 ಕಂಪನಿ PSU ಕಂಪನಿ ಅಂದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂದರೆ ಗೌರ್ಮೆಂಟ್ ಕಂಪನಿ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಮಿನಿಮಮ್ 51% ಶೇರ್ ಹೋಲ್ಡಿಂಗ್ ಗೌರ್ಮೆಂಟ್ ಅಂಡರ್ ಬರುತ್ತೆ. ಸೊ ಇವೆಲ್ಲ ಗೌರ್ಮೆಂಟ್ ಕಂಪನಿಗಳು. ಇಷ್ಟೊಂದು ರಿಟರ್ನ್ಸ್ ನೋಡಿ ಇನ್ವೆಸ್ಟಿಂಗ್ ಮಾಡ್ಬೇಕಂತ ಪ್ಲಾನಿಂಗ್ ಏನಾದರೂ ಮಾಡಿದ್ರೆ ಈ ವಿಡಿಯೋ ಫುಲ್ ನೋಡಿ ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ಸ್ಟಾಕ್ ಪ್ರೈಸ್ ಇಷ್ಟೊಂದು ಇನ್ಕ್ರೀಸ್ ಆಗೋಕ್ಕೆ ರೀಸನ್ ಗೊತ್ತಾಗುತ್ತೆ. ಇಂಡಿಯಾದಲ್ಲಿ 1951 ಕೇವಲ 5 PSU ಕಂಪನಿ ಇದ್ವು, ಬಟ್ ಇವಾಗ 300+ PSU ಕಂಪನಿ ಇದಾವೆ. ಸ್ಟಾರ್ಟಿಂಗ್ ನಲ್ಲಿ ಹೇಳಿದ ಹಾಗೆ IRFC ಸ್ಟಾಕು ಈ ಕಂಪನಿಯ ಸೇಲ್ಸ್ ಮತ್ತೆ ಪ್ರಾಫಿಟ್ ಗ್ರೋತ್ ನೋಡಿದ್ರೆ 1 ವರ್ಷದ್ದು, 3 ವರ್ಷದ್ದು, 5 ವರ್ಷದ್ದು, 10 ವರ್ಷದ್ದು 12ರಿಂದ 19-20% ಅಷ್ಟೇ ಗ್ರೋತ್ ರೇಟ್ ಇದೆ. ಬಟ್ ಇವಾಗ 10 ವರ್ಷದ ಕಂಪೇರ್ ಮಾಡಿ ನೋಡಿದ್ರೆ 1 ವರ್ಷದ 3 ವರ್ಷದ ಗ್ರೋತ್ ರೇಟ್ ಕಮ್ಮಿ ಆಗ್ತಾನೆ ಇದೆ. ಬಟ್ ಸ್ಟಾಕ್ ಪ್ರೈಸ್ 500+ ಲಾಸ್ಟ್ 1 ವರ್ಷದಲ್ಲಿ ಇನ್ಕ್ರೀಸ್ ಆಗಿದೆ. ಇನ್ವೆಸ್ಟ್ಮೆಂಟ್ 5 ಟೈಮ್ಸ್ ಜಾಸ್ತಿ ಆಗಿದೆ. ಸೆಕೆಂಡ್ ಒನ್ SJVN ಸೇಲ್ಸ್ ಮತ್ತು ಪ್ರಾಫಿಟ್ ಗ್ರೋತ್ ನೋಡಿದ್ರೆ ಫುಲ್ ನೆಗೆಟಿವ್ ಇದೆ. FT ರೇಟು ರಿಟರ್ನ್ಸ್ ಗಿಂತ ಕಮ್ಮಿ ಇದೆ ಈ ಕಂಪನಿಯ ಸೇಲ್ಸ್ ಪ್ರಾಫಿಟ್ ಗ್ರೋತ್. ಬಟ್ ಲಾಸ್ಟ್ 1 ವರ್ಷದಲ್ಲಿ 200+ ಜಾಸ್ತಿ ಆಗಿದೆ ಸ್ಟಾಕ್ ಪ್ರೈಸ್. ನೆಕ್ಸ್ಟ್ RVNL ಸ್ಟಾಕು ಈ ಕಂಪನಿಯ ಸೇಲ್ಸ್ ಪ್ರಾಫಿಟ್ ಗ್ರೋತ್ 7 to 25% ಒಳಗೆ ಇದೆ. ಅದರಲ್ಲೂ ರೀಸೆಂಟ್ 1 ವರ್ಷದ್ದು, 3 ವರ್ಷದ್ದು ಸೇಲ್ಸ್ ಮತ್ತು ಪ್ರಾಫಿಟ್ ಗ್ರೋತ್ ಕಮ್ಮಿ ಆಗ್ತಾನೆ ಇದೆ. ಸ್ಟಾಕ್ ಪ್ರೈಸ್ ಲಾಸ್ಟ್ 1 ವರ್ಷದಲ್ಲಿ 400+ ಜಾಸ್ತಿ ಆಗಿದೆ. NHPC ಈ ಕಂಪನಿಯ ಸೇಲ್ಸ್ ಪ್ರಾಫಿಟ್ ಗ್ರೋತ್ ನೆಗೆಟಿವ್ ಇದೆ, ಬಟ್ ಸ್ಟಾಕ್ ಪ್ರೈಸ್ ಲಾಸ್ಟ್ 1 ವರ್ಷದಲ್ಲಿ 100+ ಜಾಸ್ತಿ ಆಗಿದೆ. ನೆಕ್ಸ್ಟ್ ಇನ್ನೊಂದು ITI ಲಿಮಿಟೆಡ್ ಈ ಕಂಪನಿ ಅಷ್ಟೇ ಸೇಲ್ಸ್ ಪ್ರಾಫಿಟ್ ಗ್ರೋತ್ ಫುಲ್ ನೆಗೆಟಿವ್ ಇದೆ, ಬಟ್ 100+ ಸ್ಟಾಕ್ ಪ್ರೈಸ್ ಇನ್ಕ್ರೀಸ್ ಆಗಿದೆ. ಜೊತೆಗೆ ಇನ್ನೊಂದು ಸ್ಟಾಕು ಮಿಶ್ರ ಧಾತು ನಿಗಮ್ ಈ ಸ್ಟಾಕು ಅಷ್ಟೇ ಸೇಲ್ಸ್ ಗ್ರೋತ್ ಪಾಸಿಟಿವ್ ಇದೆ, ಪ್ರಾಫಿಟ್ ಗ್ರೋತ್ ನೆಗೆಟಿವ್ ಇದೆ. ಈ ಸ್ಟಾಕು ಅಷ್ಟೇ ಲಾಸ್ಟ್ 1 ವರ್ಷದಲ್ಲಿ 60+ ಇನ್ಕ್ರೀಸ್ ಆಗಿದೆ. ಇಲ್ಲಿವರೆಗೆ ಹೇಳಿದೆ ಎಲ್ಲ ಸ್ಟಾಕ್ಸ್ ಸೇಲ್ಸ್ ಗ್ರೋತ್ ಪ್ರಾಫಿಟ್ ಗ್ರೋತ್ ತುಂಬಾ ಕಮ್ಮಿ ಇದೆ, ಕೆಲವೊಂದು ನೆಗೆಟಿವ್ ಇದೆ, ಬಟ್ ಸ್ಟಾಕ್ ಪ್ರೈಸ್ ಅಂತೂ 100, 200 ಇದಕ್ಕಿಂತ ಜಾಸ್ತಿ ಆಗಿದೆ ಇವುಗಳ ಸ್ಟಾಕ್ಸ್. ಇವೆಲ್ಲ PSU ಕಂಪನಿ. ಈ ರೀತಿ ಹಲವಾರು PSU ಕಂಪನಿ ಸೇಲ್ಸ್ ಪ್ರಾಫಿಟ್ ಗ್ರೋತ್ ನೆಗೆಟಿವ್ ಇದೆ, ಜಾಸ್ತಿ ಗ್ರೋತ್ ರೇಟು ಇಲ್ಲ, ಬಟ್ ಇವುಗಳ ಸ್ಟಾಕ್ ಪ್ರೈಸ್ ಲಾಸ್ಟ್ 1 ವರ್ಷ 2 ವರ್ಷದಲ್ಲಿ ತುಂಬಾ ಜಾಸ್ತಿ ಆಗಿದ್ದಾವೆ. ರೀಸನ್ ಏನು? ಬೆಂಜಮಿನ್ ಗ್ರಾಮ್, ಫಾದರ್ ಆಫ್ ವ್ಯಾಲ್ಯೂ ಇನ್ವೆಸ್ಟಿಂಗ್, ವಾರೆನ್ ಬಫೆಟ್ ಗುರು ಅವರ ಒಂದು ಮಾತು ನೆನಪಾಗುತ್ತೆ. ಸ್ಟಾಕ್ ಮಾರ್ಕೆಟ್ ಶಾರ್ಟ್ ಟರ್ಮ್ ಅಲ್ಲಿ ವೋಟಿಂಗ್ ಮಿಷಿನ್ ತರ ವರ್ಕ್ ಆಗುತ್ತೆ, ಲಾಂಗ್ ಟರ್ಮ್ ಅಲ್ಲಿ ವೇಯಿಂಗ್ ಮಿಷಿನ್ ಆ ರೀತಿ ವರ್ಕ್ ಆಗುತ್ತೆ. ಅಂದರೆ ಸ್ಟಾಕ್ ಮಾರ್ಕೆಟ್ ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟರ್ಸ್ ಸೆಂಟಿಮೆಂಟ್ ಫಾಲೋ ಮಾಡುತ್ತೆ, ಬಟ್ ಲಾಂಗ್ ಟರ್ಮ್ ಅಲ್ಲಿ ವೇಯಿಂಗ್ ಮಿಷಿನ್ ಅಂದರೆ ಕಂಪನಿಯ ಅಚುವಲ್ ವ್ಯಾಲ್ಯೂ, ಅಚುವಲ್ ಪ್ರಾಫಿಟ್ ಗ್ರೋತ್ ಅದ್ರ ಪ್ರಕಾರ ಸ್ಟಾಕ್ ಪ್ರೈಸ್ ಮೂವ್ಮೆಂಟ್ ಆಗುತ್ತೆ ಅಂತ ಅರ್ಥ. ಈ PSU ಸ್ಟಾಕ್ಸ್ ಅಲ್ಲೂ ಇದೇ ಆಗಿರೋದು. ಇದನ್ನ ಅರ್ಥ ಮಾಡ್ಸಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಕಂಪನಿಯ ಮಾರ್ಕೆಟ್ ಕ್ಯಾಪ್ 1000 ಕೋಟಿ ಇದ್ರೆ ಆ ಕಂಪನಿ 100 ಕೋಟಿ ಪ್ರಾಫಿಟ್ ಮಾಡಿದ್ರೆ P ರೇಷಿಯೋ 10 ಬರುತ್ತೆ. ಅದೇ ನೆಕ್ಸ್ಟ್ ವರ್ಷ ಮಾರ್ಕೆಟ್ ಕ್ಯಾಪ್ 1000 ಕೋಟಿನೇ ಇದ್ದು ಪ್ರಾಫಿಟ್ 200 ಕೋಟಿ ಮಾಡಿದ್ರೆ P ರೇಷಿಯೋ 5 ಆಗುತ್ತೆ. ಈ ಸಿನಾರಿಯೋದಲ್ಲಿ ಕಂಪನಿ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗ್ತಿಲ್ಲ, ಬಟ್ ಪ್ರಾಫಿಟ್ ಜಾಸ್ತಿ ಆಗ್ತಿದೆ. ಅಂದರೆ ಈ ಕಂಪನಿ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ, ಜಾಸ್ತಿ ಜನ ಇನ್ವೆಸ್ಟಿಂಗ್ ಮಾಡ್ತಿಲ್ಲ ಅಂತ ಅರ್ಥ. ಬಟ್ ಕಂಪನಿ ಪ್ರಾಫಿಟ್ ಜಾಸ್ತಿ ಆಗ್ತಿದೆ, ಬಟ್ ಶೇರ್ ಪ್ರೈಸ್ ಮೂವ್ಮೆಂಟ್ ಆಗ್ತಿಲ್ಲ. ಅದೇ ಇದರ ಆಪೋಸಿಟ್, ಕಂಪನಿ ಅರ್ನಿಂಗ್ ಮಾಡ್ತಿಲ್ಲ, ಬಟ್ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗ್ತಿದೆ. 1000 ಕೋಟಿ ಮಾರ್ಕೆಟ್ ಕ್ಯಾಪ್ ಇಂದು ಕಂಪನಿ 100 ಕೋಟಿ ಪ್ರಾಫಿಟ್ ಮಾಡಿದ್ರೆ P ರೇಷಿಯೋ 10 ಬರುತ್ತೆ. ನೆಕ್ಸ್ಟ್ ವರ್ಷ ಪ್ರಾಫಿಟ್ ಏನು ಗ್ರೋತ್ ಆಗಿರೋದಿಲ್ಲ, 100 ಕೋಟಿನೇ ಇರುತ್ತೆ, ಬಟ್ ಮಾರ್ಕೆಟ್ ಕ್ಯಾಪ್ 2000 ಕೋಟಿ ಆಗುತ್ತೆ. ಅವಾಗ P ರೇಷಿಯೋ 20 ಆಗುತ್ತೆ. ನೆಕ್ಸ್ಟ್ ವರ್ಷ ಮಾರ್ಕೆಟ್ ಕ್ಯಾಪ್ 3000 ಕೋಟಿ ಆಗುತ್ತೆ, ಪ್ರಾಫಿಟ್ 100 ಕೋಟಿನೇ ಇರುತ್ತೆ, P ರೇಷಿಯೋ 30 ಆಗುತ್ತೆ. ಸೊ ಈ ರೀತಿ ಮಾರ್ಕೆಟ್ ಕ್ಯಾಪ್ ಸೆಂಟಿಮೆಂಟ್ ಇಂದ ಜಾಸ್ತಿ ಆಗ್ತಿದೆ, ಬಟ್ ಕಂಪನಿ ಫಂಡಮೆಂಟಲಿ ಪ್ರಾಫಿಟ್ ಏನ್ ಮಾಡ್ತಿಲ್ಲ. ಸೊ P ರೇಷಿಯೋ ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ಟಾಕ್ ಓವರ್ ವ್ಯಾಲ್ಯೂಯೇಷನ್ ಆಗ್ತಾ ಹೋಗುತ್ತೆ. IRFC ಸ್ಟಾಕು ಸೇಲ್ಸ್ ಗ್ರೋತ್ ಪ್ರಾಫಿಟ್ ಗ್ರೋತ್ 5 ವರ್ಷದ 10 ವರ್ಷ ನೋಡಿದ್ರೆ ಜಾಸ್ತಿ ಇದೆ, ಬಟ್ ಆ ಟೈಮಲ್ಲಿ ಜಾಸ್ತಿ ಜನಕ್ಕೆ ಈ ಕಂಪನಿ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ, ಯಾರು ಜಾಸ್ತಿ ಇನ್ವೆಸ್ಟ್ ಮಾಡ್ತಿರಲಿಲ್ಲ, ಸ್ಟಾಕ್ ಪ್ರೈಸ್ ಮೂವ್ಮೆಂಟ್ ಆಗ್ತಿರಲಿಲ್ಲ, ಬಟ್ ಕಂಪನಿ ಪ್ರಾಫಿಟ್ ಜಾಸ್ತಿ ಆಗ್ತಾ ಇತ್ತು. ಬೆಂಜಮಿನ್ ಗ್ರಾಮ್ ಹೇಳಿದಾಗೆ ಲಾಂಗ್ ಟರ್ಮ್ ಅಲ್ಲಿ ಕಂಪನಿ ವೇಯಿಂಗ್ ಮಿಷಿನ್ ಅದ್ರ ತರ ವರ್ಕ್ ಆಗುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ಕಂಪನಿ ಸೆಂಟಿಮೆಂಟ್ ಫಾಲೋ ಮಾಡಿದ್ರು, ಲಾಂಗ್ ಟರ್ಮ್ ಅಲ್ಲಿ ಕಂಪನಿ ಎಷ್ಟು ಪ್ರಾಫಿಟ್ ಮಾಡಿರುತ್ತೆ ಅಷ್ಟೇ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. IRFC ಸ್ಟಾಕು ಮೊದಲು ಯಾರಿಗೂ ಗೊತ್ತಿರಲಿಲ್ಲ, ಬಟ್ ಯಾವಾಗ ಜನಕ್ಕೆ IRFC ಸ್ಟಾಕ್ ಬಗ್ಗೆ ಜಾಸ್ತಿ ಗೊತ್ತಾಯ್ತು ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರು. ಬಟ್ ಇವಾಗ ಕಂಪನಿಯ ಸೇಲ್ಸ್ ಪ್ರಾಫಿಟ್ ಗ್ರೋತ್ ಕಮ್ಮಿ ಆಗ್ತಾ ಇದೆ. ಲಾಸ್ಟ್ 10 ವರ್ಷದ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಇನ್ವೇ ಇಲ್ಲ ಇವಾಗ ಗ್ರೋತ್ ರೇಟು. ಇಂಟ್ರೆನ್ಸಿಕ್ ವ್ಯಾಲ್ಯೂಕ್ಕಿಂತ ಜಾಸ್ತಿ ಆಗಿದೆ, ಓವರ್ ವ್ಯಾಲ್ಯೂಷನ್ ಆಗಿದೆ. ಬಟ್ ಇವಾಗಲೂ ಜನ ಇನ್ವೆಸ್ಟಿಂಗ್ ಮಾಡ್ತಾ ಇದ್ದಾರೆ. 2023 P ರೇಷಿಯೋ 6 ಇತ್ತು, ಬಟ್ ಇವಾಗ 40+ ಜಾಸ್ತಿ ಆಗಿದೆ ಲಾಸ್ಟ್ 1 ವರ್ಷದಲ್ಲಿ. RVNL ಸ್ಟಾಕು 2023 P ರೇಷಿಯೋ 10 ಇತ್ತು, ಬಟ್ ಇವಾಗ 55-60
ಅಷ್ಟೊಂದು ಜಾಸ್ತಿ ಆಗಿದೆ, ಬಟ್ ಸೇಲ್ಸ್ ಗ್ರೋತ್ ಪ್ರಾಫಿಟ್ ಗ್ರೋತ್ ಕಮ್ಮಿ ಆಗ್ತಾನೆ ಇದೆ. ನೆಕ್ಸ್ಟ್ SJVN 2023 ಪಿ ರೇಷಿಯೋ 12 ಇತ್ತು, ಇವಾಗ 40+ ಜಾಸ್ತಿ ಆಗಿದೆ. NHPC 2023 11 ಇತ್ತು ಪಿ ರೇಷಿಯೋ, ಇವಾಗ 32-33 ಅಷ್ಟಾಗಿದೆ ಪಿ ರೇಷಿಯೋ. ITI ಕಂಪನಿ ಅಂತೂ ಕರೆಂಟ್ ಪಿ ರೇಷಿಯೋ 0 ಇದೆ, ಅಂದರೆ ಕಂಪನಿ ಇವಾಗ ಪ್ರಾಫಿಟ್ ಮಾಡ್ತಾನೆ. ಬಟ್ 2021 1300+ ಪಿ ರೇಷಿಯೋ ಇತ್ತು. ಮಿಶ್ರಧಾತು ನಿಗಮ ಅಷ್ಟೇ ಕಂಪನಿ 2023 ಪಿ ರೇಷಿಯೋ 9-10 ಇತ್ತು, ಬಟ್ ಇವಾಗ 90+ ಆಗಿದೆ. ಹೀಗೆ ಹಲವಾರು PSU ಸ್ಟಾಕ್ನ ಎಕ್ಸಾಂಪಲ್ ಕೊಡ್ಬೋದು. ಎಲ್ಲ ಕಂಪನಿಯ ಸ್ಟಾಕ್ ಪ್ರೈಸು ಟೆಕ್ನಿಕಲಿ ಮೂವ್ಮೆಂಟ್ ಆಗ್ತದೆ, ಫಂಡಮೆಂಟಲಿ ಅಲ್ಲ. ನಾನು ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ತುಂಬ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪನಿ ಯಾವತ್ತು ಫಂಡಮೆಂಟಲಿ ಸ್ಟಾಕ್ ಪ್ರೈಸ್ ಮೂವ್ಮೆಂಟ್ ಆಗಬೇಕು, ಟೆಕ್ನಿಕಲಿ ಅಲ್ಲ. ಕಂಪನಿ 1000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದ್ರೆ ಅದರಲ್ಲಿ 500 ಕೋಟಿ ಕಂಪನಿ ಆಕ್ಚುವಲ್ ವ್ಯಾಲ್ಯೂ, ಅಂದರೆ ಕಂಪನಿ ಹತ್ರ ಅಷ್ಟೊಂದು ಅಸೆಟ್ಸ್, ಪ್ರಾಫಿಟ್, ಕ್ಯಾಶ್ ಇದ್ರೆ ಅದು ಕಂಪನಿಯ ರಿಯಲ್ ವ್ಯಾಲ್ಯೂ. ಉಳಿದ 500 ಕೋಟಿ ಸೆಂಟಿಮೆಂಟಲಿ, ಅಂದರೆ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿರುವ ಅಮೌಂಟ್ ಆಗಿರುತ್ತೆ. ಸೊ ಸ್ಟಾಕ್ ಪ್ರೈಸ್ ಟೆಕ್ನಿಕಲಿ ಮೂವ್ಮೆಂಟ್ ಆಗುತ್ತೆ ಮತ್ತೆ ಫಂಡಮೆಂಟಲಿ ಮೂವ್ಮೆಂಟ್ ಆಗುತ್ತೆ. ಟೆಕ್ನಿಕಲಿ ಮೂವ್ಮೆಂಟ್ ಆಗಿರೋ ಸ್ಟಾಕು ಯಾವತ್ತಾದರೂ ಆ ಬಬಲು ಕ್ರಾಶ್ ಆಗಲೇಬೇಕು. PSU ಸ್ಟಾಕು ಅಷ್ಟೇ. ತುಂಬ ಯೂಟ್ಯೂಬರ್ಸ್ PSU ಸ್ಟಾಕ್ನ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಕಳೆದ 1 ವರ್ಷ 2 ವರ್ಷದಲ್ಲಿ ಇಷ್ಟೊಂದು ರಿಟರ್ನ್ಸ್ ಕೊಡಿದೆ ಅಂತ ಹೇಳಿ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಬಟ್ ಅವರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಷ್ಟೊಂದು ಬೇಸಿಕ್ ಗೊತ್ತಿಲ್ಲ ಅನ್ಸುತ್ತೆ. ಸ್ಟಾಕ್ ಪ್ರೈಸು 100% 200% ಜಾಸ್ತಿ ಆಗಿದೆ, ಒಳ್ಳೆ ಕಂಪ್ನಿ ಇರ್ಬೋದು ಅಂತ ಹೇಳ್ತಾರೆ. ಇದನ್ನು ನೋಡ್ಕೊಂಡು ನೀವು ಬಿಗಿನರ್ಸ್ ಇನ್ವೆಸ್ಟರ್ಸು ಇನ್ವೆಸ್ಟಿಂಗ್ ಮಾಡ್ತಾರೆ. ಈ ಬಬಲು ಯಾವತ್ತಾದರೂ ಕ್ರಾಶ್ ಆಗ್ಬೋದು. ಈ ಥರ ಸ್ಟಾಕಿಂದ ಸ್ವಲ್ಪ ದೂರ ಇರಿ. ಸೇಲ್ಸ್ ಗ್ರೋತು, ಪ್ರಾಫಿಟ್ ಗ್ರೋತು, CAGR ಗ್ರೋತು ಅದನ್ನ ಕಂಪೇರ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಯಾವಾಗ ಸ್ಟಾಕ್ನ ಸೇಲ್ ಮಾಡ್ಬೇಕಂತ ಗೊತ್ತಾಗಬೇಕಂತ ಇದ್ರೆ ವ್ಯಾಲ್ಯೂಯೇಷನ್ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಹಲವಾರು ಮೆಥಡ್ಸ್ ಇದಾವೆ. DCF, P ರೇಷಿಯೋ, PG ರೇಷಿಯೋ, EV/EBITDA, ಪ್ರೈಸ್ ಟು ಸೇಲ್ಸ್ ರೇಷಿಯೋ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಈ ರೇಷಿಯೋಗಳನ್ನ ಅನಾಲಿಸಿಸ್ ಮಾಡಿದ್ರೆ ಕಂಪನಿ ಸ್ಟಾಕ್ ಪ್ರೈಸು ಓವರ್ ವ್ಯಾಲ್ಯೂಷನ್ ಇದೆ. ಸೊ ಅವಾಗ ನೀವು ಡಿಸೈಡ್ ಮಾಡ್ಬೋದು ಸ್ಟಾಕ್ನ ಸೇಲ್ ಮಾಡೋದಾ ಬೇಡ ಅಂತ. ಸೊ ನನ್ನ ಅಡ್ವೈಸ್ PSU ಸ್ಟಾಕಿಂದ ದೂರ ಇರಿ. ಮೋಸ್ಟ್ ಆಫ್ ಸ್ಟಾಕ್ಸ್ ಟೆಕ್ನಿಕಲಿ ಮೂವ್ಮೆಂಟ್ ಆಗಿದೆ. ಫಂಡಮೆಂಟಲ್, ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದಿಲ್ಲ. ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡ್ತೀರಾ, ಆಮೇಲೆ ಲಾಸ್ ಮಾಡ್ಕೊಂಡು ಸ್ಟಾಕ್ ಮಾರ್ಕೆಟ್ ಸರಿ ಅಂತ ಅಂದ್ಕೊಳ್ತೀರಾ. ಬಟ್ ಮಿಸ್ಟೇಕ್ ನಿಮ್ದು. ಫಂಡಮೆಂಟಲ್ ಅನಾಲಿಸಿಸ್ ಮೇಲೆ ಹಲವಾರು ವಿಡಿಯೋಸ್ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ಡಿಮೇಟ್ ಅಕೌಂಟ್ ಓಪನ್ ಮಾಡಿಲ್ಲ ಅಂದರೆ ಈಗ ಅಕೌಂಟ್ ಓಪನ್ ಮಾಡಿ, ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಫಸ್ಟ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಈ ಟ್ರ್ಯಾಪಿಗೆ ಯಾರು ಬೀಳಬಾರ್ದು. ಫ್ಯೂಚರ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.